ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ KR ಬಡಾವಣೆಯ ಗಜಾನನ ಸರ್ಕಲ್ ಹತ್ತಿರ HDFC ಬ್ಯಾಂಕ್ ರಸ್ತೆಯಲ್ಲಿರುವ SGV ಹೆಲ್ತ್ ಕೇರ್ನಲ್ಲಿ ಪ್ರತಿದಿನ ಬೆಳಗ್ಗೆ 8ರಿಂದ ರಾತ್ರಿ 12 ಗಂಟೆವರೆಗೂ ವಿವಿಧ ಸೇವೆಗಳು ಲಭ್ಯವಿದೆ. OPD ಸೇವೆ, IPD ಸೇವೆ, ತುರ್ತು ಚಿಕಿತ್ಸೆ, ಅಪಘಾತ ಚಿಕಿತ್ಸೆ, OT ಅಂಡ್ ಮೈನರ್, ಪ್ರೆಸ್ಯೂ ಏರ್, ಸಕ್ಕರೆ ಕಾಯಿಲೆ ಚಿಕಿತ್ಸೆ, ಶ್ವಾಸಕೋಶ ಕಾಯಿಲೆಗಳಿಗೆ ಚಿಕಿತ್ಸೆ, ನರ್ಸಿಂಗ್ ಹೋಮ್, ಲ್ಯಾಬೊರೇಟರಿ, ಫೈನ್ ಮ್ಯಾನೇಜ್ಮೆಂಟ್, ಯೂರಿನರಿ ಡಿಸೀಸಸ್, ಥೈರಾಯ್ಡ್ ಕೇರ್, ಡಯಟ್ ಮ್ಯಾನೇಜ್ಮೆಂಟ್, ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ಇನ್ನು ಪ್ರತಿ ತಿಂಗಳು 14ನೇ ತಾರೀಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ಮಾಡಲಾಗುತ್ತದೆ. ಶಿಬಿರದಲ್ಲಿ CBC, GRBS, ಸಕ್ಕರೆ ಕಾಯಿಲೆ, ಕೊಲೆಸ್ಟ್ರಾಲ್, ಕಿಡ್ನಿ ಪರೀಕ್ಷೆ, ಥೈರಾಯ್ಡ್ ಮತ್ತು ಸಮಾಲೋಚನೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ. ಒಮ್ಮೆ ಭೇಟಿ ಮಾಡಿ. ಡಾಕ್ಟರ್ ಪ್ರವಲ್ಲಿಕಾ G. ರೆಡ್ಡಿ ಮತ್ತು ಡಾಕ್ಟರ್ ಶಬ್ರಾಜ್ ಖಾನ್, ಡಾಕ್ಟರ್ ರಾಜೇಶ್ ಕಿರಣ್ KV. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7349650071 ಮತ್ತು 7259161329ಗೆ ಸಂಪರ್ಕಿಸುವುದು. ಜಾನೂರು ಸ್ಪರ್ಧೆಯಲ್ಲಿ ಚಿಂತಾಮಣಿಯ ರಶ್ಮಿ ಹರ್ಷಗೆ ಪ್ರಥಮ ಬಹುಮಾನ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿದ್ದ ಜಾನೂರು ಸ್ಪರ್ಧೆಯಲ್ಲಿ ಚಿಂತಾಮಣಿಯ ಕಲಾವಿದೆ ರಶ್ಮಿ ಹರ್ಷರವರು ತೆಂಗಿನ ಗರಿಗಳಲ್ಲಿ ತಯಾರಿಸಿದ ದೆಹಲಿಯ ಹಳೆಯ ಸಂಸತ್ ಭವನ ಕಟ್ಟಡಕ್ಕೆ ಪ್ರಥಮ ಬಹುಮಾನ ಪಡೆಯುವ ಮೂಲಕ ಜಿಲ್ಲೆ ಮತ್ತು ಚಿಂತಾಮಣಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 2024ರ ಸ್ವಾತಂತ್ರ್ಯೋತ್ಸವದ ಫಲಪುಷ್ಪ ಪ್ರದರ್ಶನದ ಹಿನ್ನೆಲೆಯಲ್ಲಿ ಪ್ರತಿ ಬಾರಿಯಂತೆ ಈ ಸಲವೂ ಉದ್ಯಾನವನದ ಮಾಹಿತಿ ಕೇಂದ್ರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಕುರಿತಾದಂತಹ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಇಕೆಬಾನ್, ತರಕಾರಿ ಕೆತ್ತನೆ, ಥಾಯ್ ಆರ್ಟ್ಸ್, ಜಾನೂರ್, ರಂಗೋಲಿ ಸ್ಪರ್ಧೆ, ಪುಷ್ಪಭಾರತಿ, ಬೋನಾಯ್ಸ್, ಒಣ ಹೂವಿನ ಜೋಡಣೆ ಸೇರಿದಂತೆ ಹಲವಾರು ಪೂರಕ ಕಲೆಗಳ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಸ್ಪರ್ಧೆಯಲ್ಲಿ ಸಾವಿರಾರು ಮಂದಿ ಕಲಾವಿದರು ಭಾಗವಹಿಸಿದ್ದರು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ರಶ್ಮಿ ಹರ್ಷರವರು ಅಂಬೇಡ್ಕರ್ ಸಮಕಾಲೀನವಾದ ದೆಹಲಿಯ ಹಳೆಯ ಸಂಸತ್ ಭವನದ ಕಟ್ಟಡವನ್ನು ತೆಂಗಿನ ಗರಿಗಳಿಂದ ಪ್ರತಿಬಿಂಬಿಸಿದ್ದ ಜಾನೂರು ಚಿತ್ರಕ್ಕೆ ಪ್ರಥಮ ಬಹುಮಾನ ಲಭಿಸಿದೆ. ಇನ್ನು ತೀರ್ಪುಗಾರರಾಗಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕನ್ನಡ ಚಲನಚಿತ್ರ ನಟಿ ಸುಧಾ ರಾಣಿಯವರು ತೆಂಗಿನ ಗರಿಗಳಿಂದ ಸಂಸತ್ ಭವನ ಪ್ರತಿಬಿಂಬಿಸಿದ್ದ ಚಿತ್ರ ಕಂಡು ಮೆಚ್ಚುಗೆ ಸಹ ವ್ಯಕ್ತಪಡಿಸಿದರು. ಸದರಿ ಚಿತ್ರವನ್ನು ಆಗಸ್ಟ್ 17ರವರೆಗೂ ನಡೆಯುವ ಫಲ ಪುಷ್ಪ ಪ್ರದರ್ಶನದಲ್ಲಿ ಪ್ರದರ್ಶಿಸಲಾಗುತ್ತೆ ಎಂದು ಆಯೋಜಕರು ತಿಳಿಸಿದ್ದಾರೆ. 2ನೇ ಬಾರಿ ಪ್ರಶಸ್ತಿ ಪಡೆದ ರಶ್ಮಿ ಹರ್ಷ 2024ರಂದು ಜನವರಿ ತಿಂಗಳಲ್ಲಿ 75ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಬೆಂಗಳೂರಿನ ಲಾಲ್ಬಾಗ್ನ ಉದ್ಯಾನವನದ ಮಾಹಿತಿ ಕೇಂದ್ರದಲ್ಲಿ ಆಯೋಜಿಸಿದ್ದ ಜಾನೂರು ಪ್ರದರ್ಶನದಲ್ಲಿ ಚಿಂತಾಮಣಿಯ ರಶ್ಮಿ ಹರ್ಷ ಭಾಗವಹಿಸಿ ಬಾಳೆ ಮತ್ತು ತೆಂಗಿನ ಗರಿಗಳಲ್ಲಿ ತಯಾರಿಸಿದ್ದ ಅಯೋಧ್ಯೆಯ ರಾಮನ ಮಂಟಪ, ಅದರಲ್ಲಿ ರಾಮ, ಸೀತೆ, ಲಕ್ಷ್ಮಣರ ಪ್ರತಿಮೆ ತಯಾರಿಸಿದ್ದ ಜಾನೂರು ಕಲೆಗೆ ಪ್ರಥಮ ಬಹುಮಾನ ಪಡೆಯುವ ಮೂಲಕ ಜಿಲ್ಲೆ ಮತ್ತು ಚಿಂತಾಮಣಿಗೆ ಅಂದು ಸಹ ಕೀರ್ತಿ ತಂದುಕೊಟ್ಟಿದ್ದರು. ಎಷ್ಟು ವರ್ಷ ಸತತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಮುಂದುವರಿಲಿ. ಇನ್ನು ಹೆಚ್ಚಿನ ಹೆಣ್ಮಕ್ಳಿಗೆ ಅವರ ಒಂದು ಕಲೆಯ ಪ್ರದರ್ಶನ ಮಾಡಿಕೊಡೋದಕ್ಕೆ ಅಥವಾ ಹೊಸದಾಗಿ ಈ ಕಲೆಗಳನ್ನ ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿ ಹೆಣ್ಮಕ್ಳಿಗೆ ಆಲ್ ದಿ ವೆರಿ ಬೆಸ್ಟ್ ಅಲ್ಲ, ಅವ್ರು ಬಂದು ಕಲಿಬೇಕು. ಇದೆಲ್ಲ ಒಂದು ವಿಭಿನ್ನವಾದ ಒಂದು ಕಲೆ. ಇದಕ್ಕೆ ಉದ್ದೇಶನ ಸಿಕ್ಕಷ್ಟು ಇನ್ನೂ ಹೆಚ್ಚು ಒಳ್ಳೆ ಮಟ್ಟದಲ್ಲಿ ಬೆಳೆಯುತ್ತೆ. ಸೊ ಇನ್ನೂ ಹೆಚ್ಚು ಜನ ಬರಬೇಕು. ಬರೀ ಹೆಣ್ಮಕ್ಳೇ ಅಂತಲ್ಲ, ಹೆಸರು ಕಲಿಬೋದು. ಇದನ್ನು ಕಲಿತು ಒಂದು ಏನಂತಾರೆ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು.